ಗೊತ್ತಿಲ್ಲದೆ ಇರೋದನ್ನು ನಾವು ಅನ್ನೆಸೆಸರಿ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಇವಾಗ ಲಾಸ್ಟು ಏಪ್ರಿಲ್ ಕೂಡ ನಾವು ಹೋಗಿದ್ರಿ ತಿರುಪತಿಗೆ, ಅಲ್ಲಿಂದ ಲಡ್ಡು ತಂದಿದ್ವಿ. ಬಟ್ ಅದನ್ನು ಇವಾಗ ನಾವು ಟೆಸ್ಟು ಕೊಟ್ಟು ಇದು ಮಾಡಿದಾಗಲೇ ನಮ್ಗೆ ಅದ್ರದ್ದು ಏನು ಅಂತ ಗೊತ್ತಾಗೋದಲ್ಲ, ಮಾಹಿತಿ ಏನು ಅಂತ ಹೇಳೋದು. ಅದು ಮಾಡಿದರೆ 100% ಅದು ತಪ್ಪು. ಇವಾಗ ಎಲ್ಲ ಕಡೆಯೂ ಆ ಥರ ಎಲ್ಲ ಏನು ಮಾಡಬಾರ್ದು ಅಂತ ಇರೋದ್ರಿಂದ ರೂಲ್ಸು, ಅದರಲ್ಲಿ ಏನೇ ಒಂದು ಪಾಯಿಂಟ್ ಇದು ಮಾಡಿದ್ರು ಕೂಡ ಎಲ್ಲನೂ ತಪ್ಪೇ ಅದಾಗೋದು. ದೇವ್ರು ಮಾಡಿದ್ರು ಅಷ್ಟೇ, ಮನುಷ್ಯರು ಮಾಡಿದ್ರು ಅಷ್ಟೇ, ಎಲ್ಲಿ ಮಾಡಿದ್ರು. ಅದರಲ್ಲಿ ಆ ಥರ ತಿರುಪತಿ ಅಂತ ಜಾಗದಲ್ಲಿ ಮಾಡಿದಾಗಂತೂ ಅದು ತುಂಬಾ ಇದು ಪ್ರಾಬ್ಲಮ್. ಹೌದು, ಇವಾಗ ನಾವು ಮೊನ್ನೆ ಹೋದಾಗ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 250-300 ಲಡ್ಡು ತೊಗೊಂಬಂದ್ರಿ. ನಾವು ಎಂಟೇ ಫ್ಯಾಮಿಲಿ ಹೋದಾಗ 250-300 ಲಡ್ಡು ತೊಗೊಂಬಂದ್ವಿ. ಎಲ್ಲರೂ ಒಂದು 5-5 ಪೀಸು 6-6 ಪೀಸು ಹಿಂಗೆಲ್ಲ ಸುಮಾರು ನಾವು 2-3 ಬಸ್ಸಲ್ಲಿ ಹೋಗಿದ್ರಿ. ಅಷ್ಟು ಜನನೂ ತೊಗೊಂಬಂದ್ರಿ. ಇವಾಗ ಅದರಲ್ಲಿ ಏನು ಕಲಬೆರಕೆ ಆಗಿದೆ ಅಂತ ನಾವಂತೂ ಟೆಸ್ಟ್ ಮಾಡೋಕ್ಕಾಗಲ್ಲ. ಅವ್ರು ಮಾಡೋದನ್ನು ಪ್ರಾಂಪ್ಟಾಗಿ ಮಾಡಬೇಕು. ಯಾಕಂದರೆ ಅವರು ದೇವ್ರ ಹೆಸರು ಹೇಳಿ ಯಾವುದೂ ಕಲಬೆರಕೆ ಮಾಡಬಾರ್ದು. ಅದು ಮಾಡ್ತಾ ಇರೋದು ಅಂತ ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ, ನೋಡದೇ ಇರೋರಿಗೆ ಏನೂ ಗೊತ್ತಿರಲ್ಲ. ಅದು ನೋಡಿರೋರು ಮತ್ತು ಮಾಡಿರೋರಿಗೆ ಇಬ್ಬರಿಗೆ ಅದರದ್ದು ಪರಿಣಾಮ ಏನಂತ ಗೊತ್ತದೆ. ಅವರಿಬ್ಬರನ್ನೇ ನಿಲ್ಲಿಸಿ ಸತ್ಯ ಏನು ಅಂತ ತಿರುಪತಿ ವೆಂಕಟೇಶ್ವರ ಸ್ವಾಮಿನೇ ಕೇಳಬೇಕು ಹೊರತು ಬೇರೆ ಯಾರನ್ನೂ ಕೇಳೋಕ್ಕಾಗಲ್ಲ. ಇಲ್ಲಾಂದರೆ ನೀವು ಹೇಳಿದ ಪ್ರಕಾರ, ನಾವು ಅಂದ್ಕೊಳ್ಳೋ ಪ್ರಕಾರ ಲ್ಯಾಬ್ ರಿಪೋರ್ಟಿಂದ ಅದು ನಾವು ಏನು ಮಾಹಿತಿ ತೊಗೊಂಡು ಅದನ್ನು ಅಲ್ಲಿಗೆ ಬ್ಯಾನ್ ಮಾಡಬೇಕು. ಇವಾಗಿರೋ ಸರ್ಕಾರ ಅಟ್ಲೀಸ್ಟ್ ಅದನ್ನು ಒಳ್ಳೆ ರೀತಿಯಲ್ಲಿ ಜಾರಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ನಂದಿನಿ ತುಪ್ಪದಲ್ಲಿ ಆ ಥರ ಮಾಡೋಕ್ಕೋದ್ರೆ ಯಾವುದೇ ಇದು ನೆಗೆಟಿವ್ ಥಾಟ್ ಏನೂ ಮಾಡೋಂಗಿಲ್ಲ. ಯಾಕಂದರೆ ಅದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮಗೆ ಏನು ನಂದಿನಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಕಲಬೆರಕೆಗಳಿಲ್ಲ. ಪ್ರತಿಯೊಂದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಗೂ ಹಾಲು ಉತ್ಪನ್ನ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಇದೆ. ನಮ್ಮದು ಕೂಡ ಹೊಸದುರ್ಗ ತಾಲೂಕು ಕೋಡಿಹಳ್ಳಿ ಕೂಡ ನಮ್ಮದು ಒಂದು ಹಾಲಿನ ಘಟಕ ಒಂದು ಇದೆ, ಆಯಿತಾ. ಅದರಲ್ಲಿ ನಾವು ಹಾಲು ನಮ್ಮದು ಡೈರಿ ಇದೆ. ಡೈರಿಯಲ್ಲಿ ಸಹ ನಾವು ಹಾಲು ಇದು ಮಾಡ್ತೀವಿ. ಬಟ್ ನಾವು ಇಲ್ಲಿಂದ ಕೊಡುವಾಗ ಅದು ಹಾಲಾಗಿಯೇ ಹೋಗುತ್ತಲ್ಲ, ಅದು ಹಸು ಹಾಲು ಎಮ್ಮೆ ಹಾಲು ಎಲ್ಲ ಒಟ್ಟಿಗೆ ಹೋಗೋದ್ರಿಂದ ನಮ್ದು ಅಲ್ಲಿ ಯಾವುದೇ ಥರ ಕಲಬೆರಕೆ ಇರೋದಿಲ್ಲ. ಬಟ್ ನಂದಿನಿಯಲ್ಲಿ ಯಾವುದೇ ಥರ ಆ ಥರ ಕಲಬೆರಕೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಪಿನಿಯನ್. ಇವತ್ತುವರೆಗೂ ಇಷ್ಟು ವರ್ಷವರೆಗೂ ಯಾವುದು ಕಲಬೆರಕೆ ಇಲ್ಲ. ಅದರಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದರೆ ಅಲ್ಲಿ ಯಾರು ವರ್ಕರ್ ಇರ್ತಾರೋ ಅವ್ರ ಕಡೆಯಿಂದ ಪ್ರಾಬ್ಲಮ್ ಹೊರತು ರೈತರ ಕಡೆಯಿಂದ ಆಗಲಿ ಇಲ್ಲಿಂದ ನಾವು ಕಳಿಸ್ತೀವಲ್ಲ. ಯಾಕಂದರೆ ನಮ್ಮದೇ ಇರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡ್ಬೋದು. ನಮ್ಮ ಕಡೆಯಿಂದಾಗಲಿ ಯಾವುದೇ ಇದಿಲ್ಲ. ನಾವು ಒಂದು ಫ್ಯಾಟು ಕೂಡ ಬರೀ 3 ಫ್ಯಾಟ್ ಬಂದರೂ ಕೂಡ ನಾವು ಹಾಲು ತೊಗೊಳ್ಳಲ್ಲ, ರಿಜೆಕ್ಟ್ ಮಾಡಿ ಕಳಿಸ್ತೀವಿ. ಆ ಥರ ಇರುವಾಗ ಇವಾಗ ಫ್ಯಾಟ್ಗಳ ಮೇಲೂ ಎಲ್ಲ ಜನ ರೇಟು ಜಾಸ್ತಿ ಮಾಡಿದ್ದಾರೆ ಸರ್ಕಾರ. ಪ್ರತಿಯೊಂದು ಎಲ್ಲ ಜಾಸ್ತಿ ಇರೋದ್ರಿಂದ ಫ್ಯಾಟ್ ಇವಾಗ ಅಬೌವ್ 3.5 ಇದ್ದರೆ ಮಾತ್ರ ನಾವು ತೊಗೊತೀವಿ. ಅದಕ್ಕಿಂತ ಕಮ್ಮಿ ಇರೋದನ್ನು ತೊಗೊಳ್ಳೋದಿಲ್ಲ. ಎಲ್ಲೋ 1 ಲೀಟ್ರ್ 2 ಲೀಟ್ರ್ ಆ ಥರ ಇದ್ದಾಗ ಮತ್ತೆ ಅದು ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ತೊಗೊಬೋದು. ಇವಾಗ ಒಂದು 2 ಕ್ಯಾನ್ 3 ಕ್ಯಾನ್ ಹಾಲಾದಾಗ ಅದರಲ್ಲಿ 1 ಲೀಟ್ರದ್ದು 3 ಅಷ್ಟೇ. ಏನಂದರೆ ಒಂದು ಪಾಯಿಂಟ್ ಯಾವಾಗಲೂ ಎಮ್ಮೆ ಆಗಲಿ ಹಸು ಆಗಲಿ ಯಾವಾಗಲೂ ಒಂದೇ ಥರ ಕೊಡತ್ತೆ ಅನ್ನೋಕ್ಕಾಗಲ್ಲ. ಬಿಸಿಲುಗಾಲ ಮತ್ತು ಹುಲ್ಲು ಸಿಕ್ಕಿರಲ್ಲ ಕರೆಕ್ಟಾಗಿ. ಆ ಥರ ಎಲ್ಲ ಆದಾಗ ನಾವು ಏನೇ ಇಂಟಿಗ್ರೇಟ್ ಹಾಕಿದ್ರೂ ಕೂಡ ಅದಕ್ಕೆ ಮೇವು ತುಂಬ ಮುಖ್ಯ ಇರೋದ್ರಿಂದ ನಮಗೆ ಗ್ರೀನ್ ಗ್ರಾಸಸ್ಸೇ ವೆರಿ ಇಂಪಾರ್ಟೆಂಟ್ ಅದರಲ್ಲೆಲ್ಲ. ಸೊ ಹಂಗಾಗಿ ನಾವು ನಂದಿನಿ ಬಗ್ಗೆ ಯಾವುದು ಮಾತಾಡೋದು ಸರಿಯಲ್ಲ ಅಂತ ನನ್ನ ಒಪಿನಿಯನ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.